ಹಲೋ ಎವ್ರಿವನ್, ನಾನು ನಿಮ್ಮ ಪರ್ಫಾರ್ಮೆನ್ಸರ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ಲಾಗಿರೋ ಗಾಡಿ ತೋರಿಸ್ತೀನಿ. ಅದೇ 125cc ಬೀಸ್ಟ್ KTM RC 125. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಒಂದು ನಿಮಿಷ, ಫಸ್ಟು ಗಾಡಿನ ಈಚೆ ತೆಗೆದುಬಿಡೋಣ. ಬನ್ನಿ ಅದ್ರ ಮೇಲೆ ಕೂತ್ಕೊಳ್ಳೋಣ. ಇದು ಪರ್ಫೆಕ್ಟ್ ಪ್ಲೇಸ್ ಅಂತ ಅನಿಸುತ್ತೆ. ಒಂದು ನಿಮಿಷ, ಗಾಡಿನ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು. ದಿಸ್ ಇಸ್ ದ KTM RC 125. ಸ್ವಲ್ಪ ಧೂಳು ಹಿಡಿದಿದೆ. ಒಂದೆರಡು ದಿನ ಆಗಿತ್ತು ಗಾಡಿ ತೆಗೆದು. ಇರಲಿ, ಇದ್ರ ಬಗ್ಗೆ ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ, ಯಾರಿಗೂ ಅಷ್ಟೊಂದು ಜನ ಗೊತ್ತಿಲ್ಲ, ಈ ಗಾಡಿನ ನೋಡಿರಲ್ಲ ರೋಡಲ್ಲಿ. ಇದು 125cc ಅಂತ ನಿಮಗೂ ಡೌಟ್ ಆಗಿರುತ್ತೆ. ಆದರೆ ಇದು 125cc. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಿಂದೆ ಮುಂದೆ ಎರಡು ಕಡೆನೂ ಡಿಸ್ಕ್ ಇದೆ.
ಎರಡು ಕಡೆನೂ ABS ಬರುತ್ತೆ ಇದಕ್ಕೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇದಿದ್ರೆ ABS ಪ್ಲೇಟ್ ಇದೆ ಅಂತ ಅರ್ಥ. ಸೊ ಹಿಂದೆ ಇದು ABS ಬೈಬ್ರೈ ಬ್ರೇಕ್ಸು. ಮುಂದೆನೂ ನೋಡ್ತಾ ಇರ್ಬೋದು, ಇಲ್ಲಿ ಮುಂದೆನೂ ABS ಇದೆ. ಅದಾದಮೇಲೆ ಇನ್ನು ಹೇಳಬೇಕಂದ್ರೆ ಇದಕ್ಕೆ ಏರ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಎರಡೂ ಇದೆ. ಲಿಕ್ವಿಡ್ ಕೂಲ್ಡ್ ಇಲ್ಲಿದೆ ನೋಡಿ, ಕೂಲೆಂಟ್ ಆಯಿಲ್ ಕಾಣಿಸ್ತಿರ್ಬೇಕು ನಿಮಗೆ. ನೋಡಿ ಕೂಲೆಂಟ್ ಆಯಿಲು. ಆ್ಯಂಡ್ ಹಿಂದೆ ಮೊನೋಶಾಕ್ ಸಸ್ಪೆನ್ಷನು ಅಡ್ಜಸ್ಟಬಲ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ಸ್ ಕಾಣಿಸ್ತಿದೆ. ಆ್ಯಂಡ್ ಮುಂದೆ ಇನ್ವರ್ಟೆಡ್ ಫೋರ್ಕ್ಸು, ಅಂದರೆ ಅಪ್ಸೈಡ್ ಡೌನ್ ಫೋರ್ಕ್ಸು. ಇಷ್ಟೇ ಗುರು. ದಿಸ್ ಈಸ್ ಅ ಬೇಸಿಕ್ 125cc ಸ್ಪೋರ್ಟ್ ಬೈಕ್ ಇದು. ಹಿಂದೆ ನಾನು ಆಲ್ಟರ್ ಮಾಡಿದ್ದೀನಿ, ಇದು ಟೈಲ್ ಟೈಡಿ ಇನ್ಸ್ಟಾಲ್ ಮಾಡಿದ್ದೀನಿ ಆಫ್ಟರ್ ಮಾರ್ಕೆಟ್ದು. ಇದೇನು ಪ್ಲೇಟ್ ಬಂದು ನಿಮಗೆ 200 to 250 ಆಗುತ್ತಷ್ಟೇ. ಆ್ಯಂಡ್ ಅದೇ ಸ್ವಲ್ಪ ಸ್ಪೋರ್ಟಿವ್ ಲುಕ್ ಇರಲಿ ಅಂತ ನಾನು ಅದನ್ನು ಟೈಲ್ ಟೈಡಿ ಹಾಕಿದ್ದೀನಿ. ನೋಡಿ, ನೀವು ಈ ಆ್ಯಂಗಲಲ್ಲಿ ನೋಡಿದ್ರೆ ಒಂಥರ ರಾ ಸ್ಪೋರ್ಟ್ಸ್ ಬೈಕ್ ಥರ ಕಾಣುತ್ತೆ ನಿಮಗೆ. ಆ್ಯಂಡ್ ಅದೇ ಇನ್ನು ಹೆಚ್ಚಿಗೆ ಹೇಳಬೇಕಂದ್ರೆ ದಿಸ್ ಈಸ್ ಅ BS6 ಬೈಕ್. ಇದು BS6 ಇದು. BS6 ಅಂದರೆ 2019 ಮಾಡೆಲ್ ಗಾಡಿ ನನ್ನ ಹತ್ರ ಇರೋದು ಇವಾಗ. ಸೊ ನಿಮಗೆ ಇದು 125cc ಅಂತ ನೋಡಬೇಕಂದ್ರೆ ಇಲ್ಲಿ ಬರೆದಿದೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, 124.71cc ಅಂತ ಬರ್ತಿದೆ ನೋಡಿ. ಆ್ಯಂಡ್ ಫ್ಯೂಯಲ್ ಇಂಜೆಕ್ಟೆಡ್ ಗಾಡಿ. ಆ್ಯಕ್ಚುಲಿ ಫ್ಯೂಯಲ್ ಇಂಜೆಕ್ಟರ್ ಗಾಡಿನಲ್ಲಿ RPM ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಅಲ್ಲಿ ಆ ಕಡೆ ಒಂದು ಸ್ಕ್ರೂ ಕಾಣಿಸುತ್ತೆ, ಅದರಿಂದ ನೀವು RPM ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇವರು ಸ್ಟಾಕಲ್ಲಿ 1500 RPMಲ್ಲಿ ಸೆಟ್ ಮಾಡಿರ್ತಾರೆ. ಆ್ಯಂಡ್ ಇದಕ್ಕೆ ಅದೇ ಮೇಜರ್ ಸರ್ವಿಸ್ ಕಾಸ್ಟು ಲೈಕ್ ನಾನು ಇದಕ್ಕೆ ಸೆಮಿ ಸಿಂಥೆಟಿಕ್ ಇಂಜಿನ್ ಆಯಿಲ್ನ ಯೂಸ್ ಮಾಡ್ತೀನಿ. ಹಾಗೆ ಅದೇ ಆ್ಯಸ್ ಯೂಶ್ವಲ್ ನಿಮಗೆ ನೆಕ್ಸ್ಟ್ ಟೈಮು ನಾನು ಇದನ್ನು ರೀಸೆಂಟಾಗಿ ಆಗಿದೆ, ಒಂದು 2 months ಆಗಿದೆ ನಾನು ಇದನ್ನು ಸರ್ವಿಸ್ ಮಾಡಿ. 12,000 ಇವಾಗ ನಾನು ಓಡಿಸಿರೋದು 14,000 ಕಿಲೋಮೀಟರ್ ಸಮಥಿಂಗ್ ಓಡಿಸಿದ್ದೀನಿ. ಬಟ್ ಇದಕ್ಕೆ ನಾನು 12,500 ಕಿಲೋಮೀಟರ್ ಇದ್ದಾಗ ಸರ್ವಿಸ್ ಮಾಡಿದ್ದು ನಾನೇ. ಲೈಕ್ ಇಂಜಿನೆಲ್ಲ ಆಯಿಲೆಲ್ಲ ನಾನೇ ಚೇಂಜ್ ಮಾಡ್ಕೋತೀನಿ. ನೆಕ್ಸ್ಟ್ ಸರ್ವಿಸ್ ಮಾಡಿದಾಗ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಯಾವ ಥರ ನೀವಾಗೇ ಸರ್ವಿಸ್ ಮಾಡ್ಕೋಬೋದು ಮನೆಯಲ್ಲಿ. ಆ್ಯಂಡ್ ಏರ್ ಫಿಲ್ಟ್ರು ಅದೇ ಟ್ಯಾಂಕ್ ಕೆಳಗಡೆ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹೇಳಬೇಕಂದ್ರೆ ಎಲ್ಲ ಕಡೆನೂ LED ಬರುತ್ತೆ. ಬಟ್ ಇದೆರಡು ಮಾತ್ರ ಪ್ರೊಜೆಕ್ಟೆಡ್ ಲ್ಯಾಂಪ್ ಇದೆಯಲ್ಲ, ಇದೆರಡು ಮಾತ್ರ ಹ್ಯಾಲೋಜನ್ ಲೈಟ್ಸ್ ಬರುತ್ತೆ ನಾರ್ಮಲಾಗಿ. ಲೈಕ್ ನೋಡಿ, ಇದೆರಡು ಕಡೆನೂ ಹ್ಯಾಲೋಜನ್ ಬರುತ್ತೆ. ಇದು ಇಲ್ಲಿರೋದು ಡೇ ಲೈಟ್ ರನ್ನಿಂಗ್ ಲ್ಯಾಂಪು. ಆ್ಯಂಡ್ ಇನ್ನೂ ಹೆಚ್ಚು ಹೇಳಬೇಕಂದ್ರೆ ಈ ಗಾಡಿ ಬಂದು 6 ಸ್ಪೀಡ್, ಅಂದರೆ 6 ಗೇರ್ಸ್ ಇದೆ ಈ ಗಾಡಿನಲ್ಲಿ. 6 ಗೇರ್ಸ್ ಇದೆ ಈ ಗಾಡಿನಲ್ಲಿ. ಆ್ಯಂಡ್ ಫ್ಯೂಯಲ್ ಕೆಪಾಸಿಟಿ ಬಂದು ಅರೌಂಡ್ 9 ಲೀಟರ್ಸ್. 9 ಲೀಟರ್ ಇದೆ. ನಾನು 800ಗೆಲ್ಲ ಫುಲ್ ಟ್ಯಾಂಕ್ ಆಗೋಗುತ್ತೆ. ಬಟ್ ಪೈಸಾ ಚಾಹಿಯೆ. ಆ್ಯಂಡ್ ಇಷ್ಟೇ ಗುರು ಈ ಗಾಡಿ. ನೀವು ಈ ಗಾಡಿನ ನೋಡಬೇಕಂದ್ರೆ ಯಾವುದೇ ಕಾರಣಕ್ಕೂ 125cc ಥರ ಕಾಣಲ್ಲ. ಯಾವುದೋ 200 250 ಅಂತ ಅನ್ಕೋತಾರೆ. ಆ್ಯಕ್ಚುಲಿ ಇಲ್ಲಿ ಸ್ಟಿಕ್ಕರ್ ಬರುತ್ತೆ, ಇದು ಇದೆಯಲ್ಲ ಈ ಕಡೆ ಸ್ಟಿಕ್ಕರ್ ಬರುತ್ತೆ 125 ಅಂತ. ನಾನೇ ಬರೆದ್ಬಿಡ್ತೀನಿ ನೋಡಿ, 125 ಅಂತ ಇಲ್ಲೇ ಸ್ಟಿಕ್ಕರ್ ಇರುತ್ತೆ. ಬಟ್ ಇದನ್ನು ನಾನು ರಿಮೂವ್ ಮಾಡಿದ್ದೀನಿ, ಯಾಕಂದರೆ ನನಗೂ ಸ್ಟಾಕಲ್ಲಿ ಇಡೋಕ್ಕೆ ಇಷ್ಟ. ಲೈಕ್ ಈ ಸ್ಟಿಕ್ಕರೆಲ್ಲ ಇರಬೇಕಿತ್ತು, ಯಾಕಂದರೆ ಅದೇ ಲೈಕ್ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿ ಈ ಥರ ಜಾಸ್ತಿ ಸ್ಕ್ರ್ಯಾಚಸ್ ಆಗಿ ಒಂದೊಂದು ಕಡೆ ಪೀಲ್ ಔಟ್ ಆಗಿತ್ತು. ಅದಕ್ಕೆ ನಾನೇ ಎಲ್ಲ ರಿಮೂವ್ ಮಾಡಿದೆ. ಆ್ಯಂಡ್ ಈ ಗ್ಲಾಸ್ ಬಂದು ನಾನು ಚೇಂಜ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಗ್ಲಾಸು ಅದೇ ಪಾರ್ಕಿಂಗಲ್ಲಿದ್ದಾಗ ಏನೋ ಸ್ವಲ್ಪ ಗಾಡಿ ತಾಗಿ ಕ್ರ್ಯಾಕ್ ಆಗೋಯಿತು. ಈ ಗ್ಲಾಸ್ ನಾನು ಕೇಳಿದೆ,
ಲೈಕ್ ಅವರು ಶೋರೂಮ್ ಅವ್ರು ಹೇಳಿದ್ರು ಲೈಕ್ 1980 ಸಮಥಿಂಗ್ ಬರುತ್ತೆ. ಆ್ಯಂಡ್ ಅದೇ ಇವಾಗ ಎಲ್ಲ 125 ಸೆಕ್ಷನ್ ಗಾಡಿನಲ್ಲೆಲ್ಲ ಜಾಸ್ತಿ ಗಾಡಿಗಳಿದ್ದಾವೆ. ಅಂಥದ್ರಲ್ಲಿ ಈ ಗಾಡಿಗೆ ಬಂದು ನೋಡಿ, ಈ ಗಾಡಿನಲ್ಲಿ ಲಿಕ್ವಿಡ್ ಕೂಲ್ಡ್ ಆಗಿದ್ದರಿಂದ ನೋಡಿ, ಇದೆಲ್ಲ ಇಂಜಿನ್ ಇದೆ ನೋಡಿ, ಈ ಹೆಡ್ಡಲ್ಲಿ 4 ವಾಲ್ವ್ಸ್ ಬರುತ್ತೆ, 4 ವಾಲ್ವ್ಗಳು ಬರುತ್ತೆ. ಓಕೆ, ಇದು ಈ ಗಾಡಿದು ಸೌಂಡ್ ಕೇಳಿಸ್ತೀನಿ ನೋಡಿ, ಎಕ್ಸಾಸ್ಟ್ ನೋಟು. ಓಕೆ, ಲೆಟ್ಸ್ ಟೇಕ್ ದಿಸ್ ಫಾರ್ ಅ ರೈಡ್. ನೋಡಿ, ಈ ಸಿಗ್ನಲ್ ಏನಿದೆ ಅಂದರೆ ಇದು ಸ್ಟ್ಯಾಂಡ್ ತೆಗ್ದಿಲ್ಲ ಅಂತ ಅರ್ಥ. ಈಗ ಆ್ಯಕ್ಚುಲಿ ಇದು ಸ್ಟ್ಯಾಂಡ್ ಹಾಕಿದರೆ ಮುಂದೆ ಹೋಗಲ್ಲ. BS6 ಗಾಡಿ ನೋಡಿ, ಸ್ಟಾರ್ಟು ಆಗೋಲ್ಲ. ಅಂದರೆ ಸ್ಟಾರ್ಟ್ ಆಗುತ್ತೆ, ಒಂದೊಂದು ಸರಿ ಸ್ಟಾರ್ಟ್ ಆಗುತ್ತೆ, ಬಟ್ ಮುಂದೆ ಮೂವ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ರೈಡಿಗೆ ತೊಗೊಳೋಣ ಬನ್ನಿ. ಬಿಫೋರ್ ರೈಡಿಂಗ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ 14,332 ಕಿಲೋಮೀಟರ್ ಓಡಿಸಿದ್ದೀನಿ ನಾನು. ಆವಾಗಲೇ ಇದು ಸರ್ವಿಸ್ ಮಾಡಿಸಿದ್ದು 12,500ಗೆ ಸರ್ವಿಸ್ ಮಾಡಿದ್ದು ಗಾಡಿನ. ಸೊ ಈ ಗಾಡಿನಲ್ಲಿ ನಾನು ಇಲ್ಲಿ RPM ಶಿಫ್ಟ್ RPM ಅಂತ ಇದೆಯಲ್ಲ, ಈ ಶಿಫ್ಟ್ RPMನ ನಾನು 7,000ಗೆ ಸೆಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ, ಇವಾಗ ನೋಡಿ, ನೀವು ಜಾಸ್ತಿ ಎಕ್ಸ್ಲೇಟ್ರ್ ಕೊಡ್ತೀರ ನೋಡಿ, ಅದು ರೈಸ್ ಆಗುತ್ತೆ. ಅವಾಗ ಅದು ಬ್ಲಿಂಕ್ ಆಗುತ್ತೆ, ರೆಡ್ ಕಲರ್ ಲೈಟು ಬ್ಲಿಂಕ್ ಆಗುತ್ತೆ. ಗೇರ್ ಚೇಂಜ್ ಮಾಡು ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಅದೇ ಇದು ನ್ಯೂಟ್ರಲ್ಲು, ಆ್ಯಂಡ್ ಇದು ಹೈ ಬೀಮ್ದು ನೋಡಿ. ಇದು ಈ ಸ್ವಿಚ್ ಬಂದು ಹೈ ಬೀಮ್ ಸ್ವಿಚ್ಚು, ಅದು ಹೈ ಬೀಮ್ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಇಂಡಿಕೇಟರ್ಸ್ ಎಲ್ಲ ಈ ಗಾಡಿನಲ್ಲಿ ಫುಲ್ಲು ಎಲ್ಲ ಬರೀ LED ಯೂಸ್ ಮಾಡಿರೋದು. ಬಟ್ ಅದೆರಡು ಮಾತ್ರ ಹ್ಯಾಲೋಜನ್ ಅಷ್ಟೇ. ಇದರಲ್ಲಿ 6 ಸ್ಪೀಡ್ ತೋರಿಸ್ತೀನಿ ನೋಡಿ, 6 ಗೇರ್ಸು. ಬಿಫೋರ್ ದಟ್ ಈ ಗಾಡಿ ಒಂಥರ ಪವರ್ಫುಲ್ 125cc ಅಂತ ಹೇಳ್ಬೋದು. ಯಾಕಂದರೆ ಈ ಗಾಡಿಗೆ ಬಂದು 14 bhp 14 14.5 12,000 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಇದಕ್ಕೆ 8,000 9,000 ಬರುತ್ತೆ. ಆ್ಯಂಡ್ ನೋಡಿ, ಮಾಡಿ ತೋರಿಸ್ತೀನಿ. ಈಸಿಯಾಗಿ 370 ಆರಾಮಾಗಿ ಸ್ಮೂತ್ ಇಂಜಿನ್. ಬಟ್ ಅದೇ ಸ್ವಲ್ಪ ಪಿಕಪ್ ತೊಗೊಳಕ್ಕೆ ಟೈಮ್ ತೊಗೊಳುತ್ತೆ ಗಾಡಿ. ನೋಡ್ತಾ ಇರ್ಬೋದು, ಇದು 6 ಅಂತ ಇದೆ, 6 ಗೇರ್ ಅಂತ ಇದೆ. ಕೆಲವೊಂದು ಡ್ಯೂಕ್ 125 ಎಲ್ಲ ನೋಡಿರ್ತೀರ. ಎಸ್, ಬಟ್ ಈ ಗಾಡಿ ಬಂದು 2020 ಅಲ್ಲೇ ಇಲ್ಲ 24 ಲಾಸ್ಟ್ ಇಯರ್ ಸಮಥಿಂಗ್ ಈ ಗಾಡಿ ಪ್ರೊಡಕ್ಷನ್ ಸ್ಟಾಪ್ ಆಯಿತು KTMಲ್ಲಿ. ಗಾಡಿ ಬೆಸ್ಟ್ ಯಾರಿಗೆ ಯಂಗ್ಸ್ಟರ್ಸ್ ಲೈಕ್ ಅರೌಂಡ್ 18 ಒಳಗಡೆ ಇರ್ತಾರೆ ನೋಡಿ. 18 ಒಳಗಡೆ ಇಲ್ಲ, 18 ಆ್ಯಂಡ್ ಅಬೌವ್ 18 ಅವರೆಲ್ಲ ಆರಾಮಾಗಿ ಓಡಿಸ್ಬೋದು ಗಾಡಿ. ಯಾರು ಲೈಕ್ ಸ್ಪೋರ್ಟಿವ್ ಅದು ಪ್ರಾಕ್ಟೀಸ್ಗೆ ಇಲ್ಲ ಟ್ರ್ಯಾಕ್ಗೆ ಅಂತಂದರೆ ಆರಾಮ್ ಗಾಡಿ ಇದು ಮಾತ್ರ.
ಇದು ಸೆಟ್ ಅಂತ ಇದೆ ನೋಡಿ, ಇದು ಇಲ್ಲಿ ಸೆಟ್ ಪ್ರೆಸ್ ಮಾಡಿದಾಗ ನಿಮಿಷ ಇಲ್ಲ ಮೂಡ್ ಪ್ರೆಸ್ ಮಾಡಿದಾಗ ಮಾಡು ಇಲ್ಲಿ 9 ಟ್ರಿಪ್ 1 ಟ್ರಿಪ್ 2 ಒಂದು ನಿಮಿಷ ಟ್ರಿಪ್ 1 ಟ್ರಿಪ್ 2 ಮತ್ತು ಇದೊಂದು ಈ ಟ್ರಿಪ್ 1 ಟ್ರಿಪ್ 2ನ ನೀವು ಇಲ್ಲಿ ಸೆಟ್ ಬಟನ್ನ ಹೋಲ್ಡ್ ಮಾಡಿ ಹಿಡ್ಕೊಂಡ್ರೆ ಅದು ರೀಸೆಟ್ ಆಗುತ್ತೆ, ಅಂದರೆ 0 ಆಗುತ್ತೆ. ಗಾಡಿ ಫುಲ್ಲು ಲೈಟ್ ವೆಯ್ಟು, ಆದರೆ ನಿಂತ್ಕೊಂಡು ಗಾಡಿನ ಹಿಂದೆ ತೆಗೆಯೋದು ಮುಂದೆ ತೆಗೆಯೋದೆಲ್ಲ ಮಾಡಿದ್ರೆ ಲೈಕ್ ವೆಯ್ಟ್ ಅಂತ ಅನಿಸುತ್ತೆ. ಒಂದು ಸರಿ ಕುಂತ್ಕೊಂಡು ಇಂಜಿನ್ ಸ್ಟಾರ್ಟ್ ಮಾಡಿ ಗೇರ್ ಡ್ರಾಪ್ ಮಾಡಿ ಓಡಿಸಿದ್ರೆ ಮಾತ್ರ ಏನು ವೆಯ್ಟೇ ಫೀಲ್ ಆಗಲ್ಲ ಗುರು. ಬ್ರೇಕಿಂಗ್ ಚಿಂದಿ. ಆ್ಯಕ್ಚುಲಿ ಹಿಂದೆ ಇದು ಏನೋ ABS ಫೀಲ್ ಆಗಲ್ಲ, ಯಾಕಂದರೆ ಹಿಂದೆ ಏನೋ ವೆಯ್ಟ್ ಇಲ್ವಲ್ಲ, ನಾವು ಕುಂತ್ಕೊಳ್ಳೋದು ಆ್ಯಂಡ್ ಇಂಜಿನ್ ವೆಯ್ಟ್ ಎಲ್ಲ ಮುಂದೆ ಇದಕ್ಕೆ ಲೋಡೆಲ್ಲ ಮುಂದೆ ಅಪ್ಲೈ ಆಗುತ್ತೆ. ಸೊ ಮುಂದೆ ಬೆಸ್ಟು ಬ್ರೇಕಿಂಗು. ಬಟ್ ಹಿಂದೆ ಜಾಸ್ತಿ ಹಿಡಿದ್ರೆ ಒಂದು ತಕ್ಕ ಮಟ್ಟಿಗೆ ಹಿಡಿದ್ರೆ ABS ಅದೇ ಅಂತ ಒಂದು ಸ್ವಲ್ಪ ವರ್ಕ್ ಆಗುತ್ತೆ. ಬಟ್ ಜಾಸ್ತಿ ಹಿಡಿದ್ರೆ ಹಿಂದೆ ಸ್ಕಿಟ್ ಆಗುತ್ತೆ. ಲೈಕ್ ಹಿಂದೆ ಯಾರೂ ಕುತ್ಕೊಳ್ಳಲ್ಲ, ವೆಯ್ಟ್ ಇಲ್ಲ. ನಿಮಗೆ ಗಾಡಿ ಸೌಂಡು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನಗಂತೂ ಲವ್ ಆಗೋಯ್ತು ಈ ಗಾಡಿ ಸೌಂಡು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನನ್ನ ಹತ್ರ ಬಂದು 3 ಗಾಡಿ ಇದೆ ಟೋಟಲು. ಅದರಲ್ಲಿ ಇದು 125cc ಇದರಲ್ಲಿ ಇದೊಂದು, ಆ್ಯಂಡ್ ಇನ್ನು ಉಳಿದಿದ್ದೆರಡು 2 ಸ್ಟ್ರೋಕ್ ಗಾಡಿ. ನಾನು ನಿಮಗೆ ನನ್ನ ಗಾಡಿಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ, ಯಾವ್ಯಾವ ಗಾಡಿ ಇದೆ ಅಂತ. 2 ಸ್ಟ್ರೋಕ್ ಅಂದಿದ ತಕ್ಷಣ ನಿಮಗೆ ಆಲ್ರೆಡಿ ಕ್ಲೂ ಗೊತ್ತಾಗ್ಬಿಟ್ಟಿರುತ್ತೆ ಯಾವುದೋ ಗಾಡಿ ಇಟ್ಟಿರ್ತಾನೆ 2 ಸ್ಟ್ರೋಕಲ್ಲಿ ಅಂತ. ಎಸ್, ಬಟ್ ನಿಮಗೆ ಇನ್ನೊಂದು ಸರ್ಪ್ರೈಸಿಂಗ್ ಹೇಳ್ತೀನಿ. ಅದೇನಪ್ಪ ಅಂತ ಅಂದರೆ 2 ಸ್ಟ್ರೋಕಲ್ಲಿ ನಾನು ಇನ್ನೊಂದು ಕ್ಲೂ ಕೊಡ್ತೀನಿ. ಅದೇನೆಂದರೆ 2 ಸ್ಟ್ರೋಕಲ್ಲಿ ಒಂದು ಬಂದು 100cc, ಇನ್ನೊಂದು ಬಂದು 150cc. ಕೆಲವೊಬ್ರಿಗೆ ಗಾಡಿಗಳ ಬಗ್ಗೆ ಗೊತ್ತಿರೋ ಬಗ್ಗೆ ಆಲ್ರೆಡಿ ಫೈನ್ ಮಾಡಿಬಿಟ್ಟಿರ್ತಾರೆ ಯಾವುದಿದೆ ಅಂತ. 150cc ಯಾವುದಪ್ಪ ಇದೆ ಅಂತ ಗೊತ್ತಿಲ್ಲದೆ ಇರೋರು ಅನ್ಕೋತಾರೆ. ಸೊ ನಿಮಗೆ ನಾನೇನಾದರೂ ತಪ್ಪೇನಾದರೂ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಮೆನ್ಷನ್ ಮಾಡಿ. ನಾನು ಆದಷ್ಟು ಎಲ್ಲ ಸಾಲ್ವ್ ಮಾಡ್ತೀನಿ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀನಿ, ಇದಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ಸ್ನ ಮಾಡ್ತೀನಿ. ನಾನು ಸಪೋರ್ಟ್ ಮಾಡಿ. ಸೊ ಅದೇ ಇದಾಗಿತ್ತು ನನ್ನ ಈ ವಿಡಿಯೋ. ಥ್ಯಾಂಕ್ ಯು.